ನಿಮ್ಮ ಡಿವೋರ್ಸ್ ಯಾಕೆ ಆಗಿದ್ದು? ನನಗೂ ಬೇಜಾರಾಗುತ್ತೆ ಎಲ್ರಿಗೆ ಆದಾಗೆ. ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಇದು. ಸ್ಯಾಮ್, ವರುಣ್ ಮತ್ತು ನೀವು ಒಟ್ಟಿಗೆ ವೀಡಿಯೋಸ್ ಮಾಡ್ತಾ ಇಲ್ಲ, ಫ್ರೆಂಡ್ಶಿಪ್ ಏನಾಯಿತು? ನಾನು ಜಾಸ್ತಿ ಮಾತಾಡೋದು ದೊಡ್ಡದಾಗುತ್ತೆ, ಯಾಕೆ ಬೇಕು? ಕರೆಕ್ಟಲ್ಲ, ಮುಗ್ದೋಗಿರೋ ಕತೆ. ನಿಮ್ಮ ನೆಟ್ ವರ್ತ್ ಅಂತ. ಆರ್ ಯು ವರ್ಜಿನ್? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. Q&A ವಿಡಿಯೋ, ಕರೆಕ್ಟಲ್ಲ? ಸೊ ತುಂಬ ದಿನ ಆಗಿತ್ತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. ಆ್ಯಂಡ್ Q&A ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅಂದರೆ ಶ್ರವಣ್ ಬ್ರೋ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ. ಅಲ್ಲಿ ತುಂಬ ಜನ ಏನೆಲ್ಲ ಕ್ವೆಶ್ಚನ್ ಕೇಳಿದರು. ಸೊ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಕ್ವೆಶ್ಚನ್ಸಿಗೆ ಹೋಗ್ತೀನಿ, ಓಕೆನಾ? ಒನ್ಸ್ ಅಗೇನ್ ಸಾರಿ, ಕೆಲಸ ಇರುತ್ತೆ, ಹಾಗೆ ಜಾಸ್ತಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ ಕನ್ಸಿಸ್ಟೆಂಟ್ ಇರೋಕ್ಕೆ, ಓಕೆನಾ? ಫಸ್ಟ್ ಕ್ವೆಶ್ಚನ್, ಆರ್ ಯು ವರ್ಜಿನ್? ಈಗ ಆರ್ ಯು ವರ್ಜಿನ್ ಅಂತ ಕೇಳಿದಾಗ ನಾನು ಏನಂತ ಹೇಳಿ ನೋಡಿ, ಅದು ಸ್ವಲ್ಪ ಪರ್ಸ್ನಲ್ ಕ್ವೆಶ್ಚನ್ ಆಯಿತು. ಬಟ್ ದೆನ್ ನೀವೇ ಗೆಸ್ ಮಾಡಿ ಅಂತ ನಾನು ಬಿಟ್ಬಿಡ್ತೀನಿ. ಈ ಥರ ಎಲ್ಲ ಕ್ವೆಶ್ಚನ್ ಕೇಳಿದ್ರೆ ಹೇಗೆ? ಜನರಲ್ ಆಗಿ ಕೇಳಬೇಕು ತಾನೆ, ಇದನ್ನೆಲ್ಲ ಬಗ್ಗೆ ಮಾತಾಡುವ ಪ್ಲ್ಯಾಟ್ಫಾರ್ಮ್ ಅಲ್ಲ. ಸೊ ನಾನು ಈ ಕ್ವೆಶ್ಚನ್ನ ಆ್ಯಕ್ಚುಲಿ ಪಾಸ್ ಮಾಡ್ತೀನಿ, ಓಕೆನಾ? ದಯವಿಟ್ಟು ಈ ಥರ ಕ್ವೆಶ್ಚನ್ ಕೇಳಬೇಡಿ. ನಾನು ಅದ್ರ ಬಗ್ಗೆ ಮಾತಾಡದಿರೋದು ಒಳ್ಳೆ ಆಗಲ್ಲ ಅಲ್ಲ. ಪರವಾಗಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಇಫ್ ಐ ವಾಂಟ್ ಟು ಜಾಯಿನ್ ಯುವರ್ ಆಫೀಸ್, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್? ಈಗ ನೋಡಿ, ನಮ್ಮದು ಏನೇನು ಕೆಲಸ ಇದೆ ಅಂದರೆ, ನಾನು ಒಂದು ಫಿಟ್ನೆಸ್ ಕೋಚ್, ನಿಮ್ಗೆ ಗೊತ್ತಿದೆ ಎಷ್ಟು ಜನರನ್ನು ಟ್ರಾನ್ಸ್ಫಾರ್ಮ್ ಮಾಡಿದ್ದೀನಿ ನೋಡಿ ಇಲ್ಲಿ, ಕರೆಕ್ಟ್ ಅಲ್ಲ? ಸೊ ನಮ್ಮದು ಟೀಮ್ ಆಫ್ ಕೋಚಸ್ ಇದ್ದಾರೆ, ಅದಾದಮೇಲೆ ಕಾಂಟೆಂಟ್ ಟೀಮ್ ಇದೆ, ಅದಾದಮೇಲೆ ನಮ್ಮದು ಕ್ರಿಯೇಜೆನಿಕ್ಸ್ ಇದೆ, ಎಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸಿಗೆ. ನಮ್ಮದು ಅಕಾಡೆಮಿ ಇದೆ. ಅದಾದಮೇಲೆ ನಾವು ಪರ್ಸ್ನಲ್ ಬ್ರ್ಯಾಂಡಿಂಗ್ ಮಾಡಿಕೊಡ್ತೀವಿ ಬೇರೆ ಬೇರೆ ಜನರಿಗೆ, ಇನ್ಸ್ಟಾಗ್ರಾಮ್ ಗ್ರೋತ್ ಹೇಗೆ ಮಾಡೋದು ಅಂತ. ಸೊ ಈ ಎಲ್ಲ ಸರ್ವಿಸ್ನ ಆಫರ್ ಮಾಡ್ತೀವಿ. ಸೊ ಇದರಲ್ಲಿ ಏನಾದರೂ ನೀವು ಎಕ್ಸ್ಪರ್ಟೈಸ್ ಇದ್ದರೆ, ನಿಮಗೆ ನಮ್ಮ ಕಂಪ್ನಿಗೆ ವ್ಯಾಲ್ಯೂ ಆ್ಯಡ್ ಮಾಡ್ಬೋದು ಅಂತ ಇದ್ದರೆ, ನೀವು ಇಲ್ಲಿ ಕೊಟ್ಟಿರೋ ಮೇಲ್ ID-ಗೆ ನಿಮ್ಮ ರೆಸ್ಯೂಮ್ನ ಕಳಿಸ್ಬೋದು. ನನ್ನ ಟೀಮ್ ಚೆಕ್ ಮಾಡಿ ರಿವರ್ಟ್ ಬ್ಯಾಕ್ ಮಾಡ್ತಾರೆ, ಓಕೆನಾ? ನನ್ನ ಡ್ರೀಮ್ ಕಾರ್ ಯಾವುದು ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಒಂದು ಚಿಕ್ಕ ಸ್ಟೋರಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾರ್ ಇರಲಿಲ್ಲ, ಆಯಿತಾ? ಆ್ಯಂಡ್ ಫಸ್ಟ್ ನಂದು ಆಸೆ ಏನಿದ್ದಿದ್ದಂದರೆ, ಒಂದು ಕ್ವಿಡ್ ಕಾರ್ ತೊಗೊಳ್ಳೋಣ. ಕ್ವಿಡ್ ಕಾರ್ ತೊಗೊಂಡ್ರೆ ಲೈಫ್ ಸೆಟ್. ಒಂದು ಕಾರು, ಒಂದು ಚಿಕ್ಕ ಸ್ಕೂಟಿ, ಒಂದು ಚಿಕ್ಕ ಮನೆ ಇದ್ದರೆ ಆಯಿತು ಅಂತ. ಆ್ಯಸ್ ಐ ಗ್ರೂ, ನಾನು ಓಕೆ ಒಂದು ಕ್ರೇಟಾ ತೊಗೊಳ್ಳೋಣ ಅಂತ ಆಸೆ ಆಯಿತು. ಬಟ್ ಕ್ರೇಟಾ ಬದಲು ಕಿಯಾ ಸೆಲ್ಟೋಸ್ ತೊಗೊಂಡೆ. ಅದು ತೊಗೊಂಡಾದ್ಮೇಲೆ ಇದು ಮರ್ಸಿಡೀಸ್ ತೊಗೊಳ್ಬೇಕು. ಒಂದೂವರೆ ವರ್ಷ ಕೆಲಸ ಮಾಡಿ ಮರ್ಸಿಡೀಸ್ ತೊಗೊಂಡೆ. ಸೊ ನಾನು ಏನು ಯೋಚನೆ ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ ಅದನ್ನ ಅಚೀವ್ ಮಾಡ್ಕೊಂಡು ಬಂದೆ, ಆಯಿತಾ? ಮರ್ಸಿಡೀಸ್ ತೊಗೊಂಡು 2 ವರ್ಷ ಆಗ್ಲಿಕ್ಕೆ ಆಯಿತು. ಅದಾದ ನನಗೆ ಅರ್ಥ ಆಯ್ತು ಏನು ಅಂದರೆ, ಡ್ರೀಮ್ಸ್ ಉಂಟಲ್ಲ, ಒಂದು ಕಡೆ ನಿಲ್ಲಲ್ಲ. ಇಟ್ ಈಸ್ ಪ್ರೋಗ್ರೆಸ್. ಡ್ರೀಮ್ ಬದಲು ಪ್ರೋಗ್ರೆಸ್ ಅಂತ ಹೇಳ್ಬೋದು. ಮೆಟೀರಿಯಲಿಸ್ಟಿಕ್ ಬಗ್ಗೆ ನಾನು ಹೇಳ್ತಾ ಇರೋದು. ಹೌದು, ನಾನು 100 ಜನನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ಒಂದೊಳ್ಳೆ ಕೋಚ್ ಆಗಬೇಕು ಅನ್ನೊಂದು ಡ್ರೀಮು. ಅದೇ ನನಗೆ ಕಾರ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು, ಅದು ಡ್ರೀಮ್ ಅಲ್ಲ, ಅದು ಪ್ರೋಗ್ರೆಸ್. ಸೊ ನಾನೀಗ ಲ್ಯಾಂಬೋರ್ಗಿನಿ ತೊಗೊಂಡ್ರು ನನಗೆ ನಾಡ್ದು ದುಡ್ಡು ಮಾಡಿ ಪೋರ್ಷ್ ತೊಗೊಳ್ಬೇಕಂತ ಅನ್ಸ್ಬೋದು, ಅದು ಫೆರಾರಿ ತೊಗೊಳ್ಬೇಕಂತ ಅನ್ಸ್ಬೋದು. ಸೊ ನಾನು ಮೆಟೀರಿಯಲಿಸ್ಟಿಕ್ ವಿಷಯದಲ್ಲಿ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ನಾನು ಏನೇ ತೊಗೊಳ್ಬೇಕು ಅಂದರೆ ನನ್ನ ಹತ್ರ ಅಟ್ಲೀಸ್ಟ್ ಒಂದು 5-6 ಸತಿ ಅದನ್ನು ತೊಗೊಳ್ಳೋ ಕೆಪಾಸಿಟಿ ಇರಬೇಕು, ಆಗಲೇ ತೊಗೊಳ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಸೊ ಡ್ರೀಮ್ ಕಾರ್ ಆ್ಯಸ್ ಆಫ್ ನೌ ನನಗೆ ಸ್ಪೆಸಿಫಿಕಲಿ ಏನೂ ಇಲ್ಲ. ಐ ಫೀಲ್ ನನ್ನ ಹತ್ರ 1-2 ಕಾರ್ ಇದೆ, ಐ ಆಮ್ ಹ್ಯಾಪಿ ವಿತ್ ಇಟ್ ಅಂತ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು, ನಿಮ್ಮ ನೆಟ್ ವರ್ತ್ ಅಂತ. ನೆಟ್ ವರ್ತ್ ಸ್ನೇಹಿತರೆ, ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ. ನೆಟ್ ವರ್ತ್ ಈ ವರುಣ್ ಸ್ಯಾಮ್ ಎಲ್ಲ ಸುಮ್ಮನೆ ಹೈಪ್ ಮಾಡಿರೋದು ಹಾಗೆ ಹೀಗೆ ಅಂತದ್ದು. ಇಟ್ ಈಸ್ ನಾರ್ಮಲ್. ಒಂದು ರೆಗ್ಯುಲರ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಬೇಸಿಕ್ ಏನು ನೀಡಿದೆ ಅದನ್ನು ಕವರ್ ಮಾಡೋಕ್ಕೆ ನಾನು ಅರ್ನ್ ಮಾಡ್ತೀನಿ. ಅದು ಬಿಟ್ಟು ದುಡ್ಡಿದೆ ಅದಿದೆ ಹಾಗೆಲ್ಲ ಎಂಥ ಸಹ ಇಲ್ಲ. ಇಟ್ ಈಸ್ ಜಸ್ಟ್ ನಾರ್ಮಲ್, ಓಕೆನಾ? ಸೊ ನೆಟ್ ವರ್ತ್ ಕೇಳೋ ಅಷ್ಟೆಲ್ಲ ನನ್ನ ಹತ್ರ ದುಡ್ಡಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌ ಟು ಬಿ ಸಕ್ಸಸ್ಫುಲ್, ನೀವು ಹೇಗೆ ಸಕ್ಸಸ್ ಆದ್ರಿ ನೋಡಿ. ನಾನು ಸಕ್ಸಸ್ ಆದೆ ಅಂತ ಹೇಳೋಕ್ಕಿಂತ ನಾನು ಪ್ರೋಗ್ರೆಸ್ ಆದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಇಲ್ಲಿ ತನಕ ರೀಚ್ ಆಗಿ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಎಬ್ಬರು ಕೇಳ್ತಿದ್ದಾರೆ ಅಂದರೆ ಓಕೆ, ಐ ಹ್ಯಾವ್ ಡನ್ ಸಮಥಿಂಗ್ ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ಅದು ನಾನು ಏನು ಮೋಟೋ ಫಾಲೋ ಮಾಡಿದೆ ಅಂದರೆ, ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ನು. ಇವತ್ತು ನೀವು ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡು, ಏನೋ ಮಾಡ್ತೀರಾ ಸರಿಯಾದ ಕೆಲಸ, ಅದನ್ನು ಎವ್ರಿ ಡೇ ರಿಪೀಟ್ ಮಾಡಬೇಕು ಸ್ನೇಹಿತರೆ. ಅಂದರೆ ಅದರಲ್ಲಿ ಬೆಟರ್ ಆಗಬೇಕು ಡಿಸಿಪ್ಲಿನಿಂದ ಆ್ಯಂಡ್ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು, ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೋಗ್ತೀರಾ ಸ್ನೇಹಿತರೆ? ಬಿಗ್ ಬಾಸ್ ಇರೋ ರಿಯಾಲಿಟಿ ಶೋ ಆ್ಯಸ್ ಆಫ್ ನಾವು ಐ ಡೋಂಟ್ ಫೀಲ್ ನಾನು ರೈಟ್ ಪ್ಲೇಸಲ್ಲಿ ಇದ್ದೀನಿ ಬಿಗ್ ಬಾಸ್ ಹೋಗೋಕ್ಕೆ. ಅವ್ರು ನಾನು ಅಲ್ಲೋಗಿ ಯಾರನ್ನಾರು ಎಂಟರ್ಟೈನ್ ಮಾಡ್ಬೋದು ಅಂತ. ಯಾಕಂದರೆ ನೀವು ನನ್ನ ನೋಡಿದ್ದೀರ, ಅಲ್ಲೋಗಿ ಫುಲ್ ಫನ್ ಆಗಿರಬೇಕು, ಇದು ಮಾಡ್ಬೋದು. ಬಟ್ ದೆನ್ ಎಟ್ ದ ಮೊಮೆಂಟ್ ಐ ಡೋಂಟ್ ಥಿಂಕ್ ನಾನಿದ್ದೀನಿ. ಆ್ಯಂಡ್ ನಾನು ಬಿಗ್ ಬಾಸ್ಗೆಲ್ಲ ಹೋಗ್ತಾನೆ ಇಲ್ಲ. ಸೊ ಅಲ್ಲಿ ಅಷ್ಟೆಷ್ಟು ರೀಚ್ ಇದ್ದವ್ರು ಇದ್ದಾರೆ, ನಾನು ಎಲ್ಲಿ ಹೋಗ್ಲಿಕ್ಕಾಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಬೇಜಾರಾದಾಗ ನೀವು ಏನು ಮಾಡ್ತೀರಾ ಬ್ರೋ? ಬೇಜಾರು ಮಾಡ್ತೀನಿ ನಾನು, ನನಗೂ ಬೇಜಾರಾಗುತ್ತೆ ಎಲ್ರಿಗೆ ಆದಾಗೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನೇನು ಕಲ್ತ್ಕೊಂಡೆ ಅಂದರೆ, ಬೇಜಾರಾದಾಗ ರ್ಯಾದರ್ ದೆನ್ ಅಯ್ಯೋ ಹೀಗಾಯ್ತಂತ ಯೋಚನೆ ಮಾಡೋ ಬದಲು ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು ಅಂತ. ಆಗ ಹೀಗಾಯಿತು, ಪರವಾಗಿಲ್ಲ ಮುಂದೇನೆ. ನೀವು ಆಕ್ಸೆಪ್ಟ್ ಮಾಡೋದೇ ಬೇಜಾರು ಮಾಡ್ತೇನೆ, ಅಲ್ಲೇ ಸ್ಟಕ್ ಆಗಿಬಿಡ್ತೀರ, ಅರ್ಥ ಆಯ್ತಾ?
ಪ್ರತಿ ಸತಿ ಇದು ಮಾಡೋಕ್ಕಾಗಲ್ಲ, ನಾನು ಸೋಲ್ತೀನಿ. ಬಟ್ ಬೇಜಾರಾಗಿದೆ, ಆಗ್ತದೆ, ಆಕ್ಸೆಪ್ಟ್ ಮಾಡಿಕೊಂಡು ಮೆಲ್ಲ ಮೆಲ್ಲ ಮುಂದೆ ಹೋಗಬೇಕು, ಅದೇ ದಾರಿ. ಯಾಕಂದರೆ ಬೇಜಾರಾಗಲಿಕ್ಕೆ 2 ಕಾರಣ. ಒಂದು ನೀವೇ ತಪ್ಪು ಮಾಡಿರ್ತೀರ, ಇಲ್ಲಾಂದರೆ ಬೇರೆಯವ್ರ ತಪ್ಪಿಂದ ನಿಮಗೆ ಬೇಜಾರಾಗಿರುತ್ತೆ. ಆದಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸರಿ ತಾನೆ. ಬಟ್ ದೆನ್ ಯು ಕ್ಯಾನ್ ಬಿ ಎ ಬೆಟರ್ ಪರ್ಸನ್. ನೀವು ಅದನ್ನು ಸೈಡಿಗಿಟ್ಟು ಒಳ್ಳೆ ಕೆಲಸನ ಮಾಡಿ ಮುಂದೆ ಬರಿಬೋದು. ಸೊ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿತೀನಿ ನಾನು. ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಬೇಜಾರಾದಾಗ. ಹೀಗಾಯಿತು, ಪರವಾಗಿಲ್ಲ, ನೆಕ್ಸ್ಟ್ ಏನು ಅಂತ. ಬ್ರೋ ನಿಮ್ಮ ಮದುವೆ ಯಾವಾಗ ಅಂತ ನಾನು ಲಾಸ್ಟ್ ಕಾಲಲ್ಲೂ ಹೇಳಿದ್ದೆ. ಮದುವೆ ಈಗ ಅಂತೂ ಸದ್ಯಕ್ಕಂತೂ ಇಲ್ಲ, ಬಿಕಾಸ್ ತುಂಬ ಕೆಲಸ ಇದೆ, ಗೋಲ್ಸ್ ಇದೆ ಲೈಫಲ್ಲಿ, ಅಚೀವ್ ಮಾಡಬೇಕು. 2-3 ಟಾರ್ಗೆಟ್ ಇದೆ, ಅದನ್ನು ರೀಚ್ ಆಗಬೇಕು ಅಂತ, ಬೇಸಿಕಲಿ ಪ್ರೋಗ್ರೆಸ್ ಮಾಡಬೇಕು ಅಂತ. ಮತ್ತೇ ಮದುವೆ ಬಗ್ಗೆ ಯೋಚನೆ ಮಾಡೋದು, ಓಕೆನಾ. ನಾನು ಎಲ್ರಿಗೂ ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಅವಸರದಲ್ಲಿ ಮದುವೆ ಆಗಬೇಡಿ, ಟೈಮ್ ತೊಗೊಳ್ಳಿ. ವೆನ್ ಯು ಆರ್ ಫುಲ್ಲಿ ಕಾನ್ಫಿಡೆಂಟ್ ಆ್ಯಂಡ್ ವೆನ್ ಯು ಆರ್ ರೆಡಿ, ಫುಲ್ ಏನು 1% ಡೌಟ್ ಆಗ ನೀವು ಮದುವೆ ಆಗಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಆಫ್ ಯುವರ್ ಲೈಫ್, ಅರ್ಥ ಆಯಿತಾ. ನಿಮ್ಮ ಲೈಫ್ ಪಾರ್ಟ್ನರನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಒಬ್ಬರು ಕೇಳಿದ್ದಾರೆ. ಸ್ನೇಹಿತರೆ, ನಾನು ಒಂದು ವಿಷಯ ಹೇಳ್ತೀನಿ, ಈಗ ಸದ್ಯಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ವಿಡಿಯೋ ಮಾಡಿ ಲೈಫ್ ಪಾರ್ಟ್ನರ್ ಇಂಟ್ರೊಡ್ಯೂಸ್ ಮಾಡಿ. ರೈಟ್ ಟೈಮ್ ಬಂದಾಗ ಎಲ್ಲ ಆಗುತ್ತೆ. ಆ್ಯಸ್ ಐ ಟೋಲ್ಡ್ ಯು, ಮದುವೆ ಆಗೋದು ಹೇಗೆ ಅವಸರ ಆಗಿ ಸೋಷಿಯಲ್ ಮೀಡಿಯಲ್ಲಿ ನೀವು ಲೈಫ್ ಪಾರ್ಟ್ನರನ್ನು ಇಂಟ್ರೊಡ್ಯೂಸ್ ಮಾಡಿ, ಅಂದರೆ ಟೈಮ್ ಬರಬೇಕಲ್ಲ. ಈಗ ಮದುವೆ ಆಗ್ತಾಯಿದ್ರೆ ಓಕೆ, ಬಟ್ ದೆನ್ ಸಡನ್ನಾಗಿ ಅದು ಸರಿಯಾಗಲ್ಲ. ಸೊ ಇಟ್ ಈಸ್ ನಾಟ್ ರೈಟ್. ಅದರ ಟೈಮಿಗೆ ಆದಾಗ ಅದಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಐಡಿಯಾ ಇದೆ ಬಟ್ ದುಡ್ಡಿಲ್ಲ, ಹೇಗೆ ಬದುಕೋದು ಅಂತ ಒಬ್ಬರು ಕೇಳಿದ್ದಾರೆ. ಸೊ ನಿಮ್ಮ ಐಡಿಯಾನ ನೀವು ಲೈವ್ ಮಾಡಿ ದುಡ್ಡು ಮಾಡೋಕ್ಕೆ ದಾರಿ ಹುಡುಕಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಕ್ವೆಶ್ಚನ್. ತುಂಬ ಜನ ಈ ಕ್ವೆಶ್ಚನ್ನಲ್ಲಿ ಸ್ಟಕ್. ಈಗ ಒಂದು ಬಿಸ್ನೆಸ್ ಮಾಡಬೇಕು, ಐಡಿಯಾ ಇದೆ, ದುಡ್ಡಿಲ್ಲ, ಏನು ಮಾಡೋದು ಅಂತ. ಸೊ ಹೇಗೆ ಇನ್ವೆಸ್ಟರ್ಸ್ನ ಹುಡುಕ್ಬೋದಾ, ಅಲ್ಲ ಲೋನ್ ತೊಗೊಳ್ಬೋದಾ, ಅಲ್ಲ ಕಮ್ಮಿ ಇದರಲ್ಲಿ ಟ್ರಯಲ್ ಥರ ಮಾಡ್ಬೋದಾ. ಸೊ ಬೇರೆ ಬೇರೆ ದಾರಿ ಏನಿದೆ, ಯಾವುದಾಗುತ್ತೆ ಅದನ್ನು ಟ್ರೈ ಮಾಡಬೇಕು. ಬೇರೆ ಅಂತ ಯೋಚನೆ ಮಾಡಿ ಕೂತ್ಕೊಳ್ಳೋಕ್ಕಾಗತ್ತೆ. ಸೊ ಔಟ್ ಆಫ್ ದಿಸ್ 3 ನೀವು ಯಾವುದಾದ್ರು ಒಂದು ಮಾಡಬೇಕಾಗತ್ತೆ, ಕರೆಕ್ಟ್ ಅಲ್ಲ. ಕನ್ನಡದಲ್ಲಿ ನೀವು ಯಾರ ಫ್ಯಾನ್? ಪರ್ಸ್ನಲಿ ನನಗೆ ಹೀರೋ ಅಂತ ಹೇಳುವಾಗ ಯಶ್ ಅಂದರೆ ತುಂಬ ಇಷ್ಟ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯಶ್. KGF ಅಂತಲ್ಲ, ಅದರ ಮುಂಚೆನೇ ಗೂಗ್ಲಿ ಮೂವಿ ಇದೆಲ್ಲ ನೋಡುವಾಗಲೇ, ರಾಮಾಚಾರಿ ನೋಡುವಾಗಲೇ ಒಂದು ಇಷ್ಟ ಆಗಿತ್ತು ಪರ್ಸ್ನಾಲಿಟಿ. ಬಟ್ KGF ಆದಮೇಲಂತೂ ನೆಕ್ಸ್ಟ್ ಲೆವೆಲ್, ತುಂಬ ಇಷ್ಟ ನನಗೆ. ನಿಮ್ಮ ಊರು ಯಾವುದು, ಎಲ್ಲಿಂದ ನೀವು? ಬೇಸಿಕಲಿ ನಾನು ಹುಟ್ಟಿರೋದು ಮಂಗಳೂರಲ್ಲಿ. ಬಟ್ ಮಂಗಳೂರು ಆದಮೇಲೆ ನಾನು ಪುತ್ತೂರಿಗೆ ಮೂವ್ ಆದೆ. ಪುತ್ತೂರಲ್ಲಿ ಪ್ರೈಮರಿ ಹೈಸ್ಕೂಲ್ ಎಜುಕೇಷನ್ ಮಾಡಿದೆ. ಅದಾದಮೇಲೆ ಬಿಸ್ನೆಸ್ ತಂದದ್ದು ಬಿಸ್ನೆಸ್ಸಿಗೆ ಅಂತ. ಅದಾದಮೇಲೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಚೆನ್ನೈಗೆ ಹೋಗಿದ್ದೆ. ಆ್ಯಂಡ್ ಈಗ ನನ್ನ ಊರು ಬೆಂಗಳೂರು. ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋದು. ಸೊ ಬೆಂಗಳೂರಲ್ಲೇ ಇರೋದು ಮೋಸ್ಟ್ ಆಫ್ ದ ಟೈಮ್. ಬಟ್ ಎಸ್, ಮಂಗಳೂರು ಹೋಗಿ ಬರ್ತಾ ಇರ್ತೀನಿ. ಅಂದರೆ ಹುಟ್ಟೂರು ಮಂಗಳೂರಲ್ಲ, ಹಾಗೆ ಮಂಗಳೂರು ಅಂತ ಹೇಳ್ಬೋದು ನೀವು. ಸ್ಯಾಮ್, ವರುಣ್ ಮತ್ತು ನೀವು ಒಟ್ಟಿಗೆ ವೀಡಿಯೋಸ್ ಮಾಡ್ತಾ ಇಲ್ಲ, ಫ್ರೆಂಡ್ಶಿಪ್ ಏನಾಯಿತು? ಒಟ್ಟಿಗೆ ವೀಡಿಯೋಸ್ ಯಾಕೆ ಮಾಡ್ತಿದ್ದೆ? ಒಂದು ಟೈಮಲ್ಲಿ ನಾವು ಜಾಸ್ತಿ ಮಾಡ್ತಾ ಇದ್ವಿ. ಈಗ ಏನಾಗಿದೆ ಅಂದರೆ ನೋಡಿ, ವರುಣ್ ಅವ್ರ ಕೆಲಸದಲ್ಲೇ ಬ್ಯುಸಿ ಇದ್ದಾರೆ, ಸ್ಯಾಮ್ ಅವ್ರ ಕೆಲಸದಲ್ಲೇ ಬ್ಯುಸಿ. ನಂದು ಕೋಚಿಂಗ್ ಇರುತ್ತೆ, ಕ್ಲೈಂಟ್ಸನ್ನು ನೋಡ್ಕೊಳ್ಬೇಕಿರುತ್ತೆ, ಆ ಕೆಲಸದಲ್ಲಿ ಇರ್ತೀನಿ. ಸೊ ಯಾವಾಗ ಟೈಮ್ ಸಿಗ್ತದೆ ನಾವು ಮೀಟ್ ಆಗ್ತೀವಿ. ಆಗ ಮೀಟ್ ಆಗುವಾಗ ವೀಡಿಯೋಸ್ ಕೆಲವೊಮ್ಮೆ ಸ್ವಲ್ಪ, ಇಲ್ಲಾಂದರೆ ಜಸ್ಟ್ ಮಾತಾಡ್ಕೊಂಡೇ ಟೈಮ್ ಹೋಗುತ್ತೆ, ಕರೆಕ್ಟ್ ಅಲ್ಲ. ಅದು ಬಿಟ್ಟರೆ ಈಗ ಓದೇನಾದರೂ ಮೀಟಿಂಗ್ ಇದ್ದರೆ ಸಿಗುತ್ತೆ. ಸೊ ಏನು ಸ್ಪೆಸಿಫಿಕಲಿ ಕೋಪ ಜಗಳ ಏನೂ ಇಲ್ಲ. ಜಸ್ಟ್ ದ್ಯಾಟ್ ಅವ್ರವ್ರ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ಆ್ಯಂಡ್ ಎಲ್ರಿಗೂ ನೀವು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ, ಆಯಿತಾ. ಅಣ್ಣ, ನೀವು ಕ್ಲೋತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡುವಾಗ ವೆಂಡರ್ಸು, ಮ್ಯಾನುಫ್ಯಾಕ್ಚರ್ ಏನು ಪ್ರಾಬ್ಲಮ್ ಆಯಿತು? ಡೆಫಿನೆಟ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಅ ನ್ಯೂ ಥಿಂಗ್ ಫಾರ್ ಅಸ್. ನನಗೆ ಸಹ ಹೊಸತ್ತೆ, ಯಾಕಂದರೆ ನಾನು ಫಿಟ್ನೆಸ್ ಇಂಡಸ್ಟ್ರಿ ಇದೆ, ಎಲ್ಲ ಕಲಿತೆ ನಾನು. ವೆಂಡರ್ಸಿಗೆ ಹೇಗೆ, ಎಲ್ಲಿಂದ ತೊಳೆದು ಎಲ್ಲಿ ಬಟ್ಟೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಏನೇನು ಪಾರ್ಟ್ ಇದೆ, ಯಾವ್ಯಾವ ಟೈಪ್ ಇದೆ, ಯಾವ್ಯಾವ ಟೈಪ್ ಫ್ಯಾಬ್ರಿಕ್ ಇದೆ, ತುಂಬ ನಾಲೆಜ್ ಬಂತು. ಆ್ಯಂಡ್ ಈಗಲೂ ಲರ್ನ್ ಮಾಡಿ ಡೆಲಿವರ್ ಮಾಡ್ತಾಯಿದ್ದೀವಿ. ಸ್ಲೋಲಿ ಗ್ರೋ ಆಗ್ತಾ ಇದೆ. ಮೇಲು ಕೆಳಗಿರುತ್ತೆ ಬಿಸ್ನೆಸ್ಸಲ್ಲಿ. ನೀವು ಸಪೋರ್ಟ್ ಮಾಡಿದರೆ ನಾವು ಸ್ವಲ್ಪ ಗ್ರೋ ಆಗ್ಬೋದು ಅಂತ ಕೇಳ್ಕೊಳ್ತೀನಿ. ಸೊ ದಯವಿಟ್ಟು ಸ್ಟೋರ್ನ ವಿಸಿಟ್ ಮಾಡಿ ಅಥವಾ ವೆಬ್ಸೈಟ್ ನೋಡಿ, OVOonline.in ಅಂತ. ಬಟ್ಟೆ ಇಷ್ಟ ಆದರೆ ತೊಗೊಳ್ಳಿ, ಓಕೆನಾ. ನಿಮ್ಮ ಡಿವೋರ್ಸ್ ಯಾಕೆ ಆಗಿದ್ದು? ಇದೊಂದು ಕ್ವೆಶ್ಚನು. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಅಗೇನ್, ಇಟ್ ಈಸ್ ಪರ್ಸ್ನಲ್ ಮ್ಯೂಚುವಲ್ ಡಿಸಿಷನ್. ದಿಸ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ನಾನು ನಂದು ರೆಗ್ಯುಲರ್ ಲೈಫ್ ಶೇರ್ ಮಾಡ್ತೀನಿ. ನನಗೆ ಪರ್ಸ್ನಲ್ ವಿಷಯ ಅಷ್ಟು ಮಾತಾಡೋಕ್ಕೆ ಇಷ್ಟ ಇಲ್ಲ. ಅವರಷ್ಟಕ್ಕಿದ್ದಾರೆ, ಅವ್ರು ಖುಷಿ ಇದ್ದಾರೆ, ನನ್ನಷ್ಟಕ್ಕಿದ್ದಾರೆ, ನಾನು ಖುಷಿ ಇದ್ದೀನಿ. ಇಟ್ ವಾಸ್ ಅ ಮ್ಯೂಚುವಲ್ ಡಿಸಿಷನ್. ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ಅದನ್ನು ಮೇಲೆ ಕೆಳಗೆ ಮಾಡೋದು, ಪಬ್ಲಿಕ್ ಆಗೋದು ನನಗೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ನಾವು ಮುಂದೆ ಮಾತಾಡೋಣ, ನೆಕ್ಸ್ಟ್ ಕ್ವೆಶ್ಚನಿಗೆ ಹೋಗೋಣ, ಓಕೆ. ನಾನು ಜಾಸ್ತಿ ಮಾತಾಡೋದು ದೊಡ್ಡದಾಗುತ್ತೆ, ಯಾಕೆ ಬೇಕು? ಕರೆಕ್ಟ್ ಅಲ್ಲ, ಮುಗ್ದೋಗಿರೋ ಕತೆ ಅಲ್ಲ, ನೀವು ಹೇಳಿ ಮುಗ್ದಿರೋ ಕತೆ ನಾವು ಅಲ್ಲೇ ಬಿಟ್ಬಿಡಬೇಕು, ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕು, ಕರೆಕ್ಟ್ ತಾನೆ? ಸೊ ಹೋಪ್ಫುಲಿ ನೀವು ಈ ಡಿಸಿಷನಲ್ಲಿ ನನ್ನ ಜೊತೆ ನಿಂತು ನಾವು ಮುಂದೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತೀರಾ ಅನ್ಕೋತೀನಿ, ಓಕೆನಾ. ನಿಮಗೆ ವರುಣ್ ಜಾಸ್ತಿ ಇಷ್ಟನಾ, ಸ್ಯಾಮ್ ಜಾಸ್ತಿ ಇಷ್ಟ? ಯಾರ ಫ್ರೆಂಡ್ಶಿಪ್ ಇಷ್ಟ? ಒಂದು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಇದು. ನೋಡಿ, ನನಗೆ ಫಸ್ಟ್ ನಾನು ಮೀಟ್ ಆಗಿದ್ದು ವರುಣ್, ಓಕೆನಾ.
ಅದಾದಮೇಲೆ ಸ್ಯಾಮ್ನ ಮೀಟ್ ಆದೆ. ಇಬ್ಬರದು ಅವ್ರದ್ದೇ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಮಾತಾಡೋ ಸ್ಟೈಲ್ ಇರ್ಬೋದು, ಅಥವಾ ಬಿಹೇವಿಯರ್ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಬಾಂಡ್ ಇರ್ಬೋದು, ಅವ್ರದ್ದೇ ಸ್ಟೈಲ್ ಇದೆ. ಸ್ಯಾಮ್ ಅಂತ ಹೇಳಿದರೆ ಸ್ವಲ್ಪ ನಮ್ಮದು ರಿಲೇಟಬಿಲಿಟಿ ಜಾಸ್ತಿ ಇರುತ್ತೆ, ಮಾತಾಡೋದು ಹೌದು ಅವ್ರು ಕಾಮಿಡಿ ಜಾಸ್ತಿ ಮಾಡ್ತಾರೆ, ಅದು ಬಿಟ್ಟರೆ. ಅದೇ ವರುಣ್ ಜೊತೆ ಇದ್ದರೆ ಅವರ ಏನು ಹೇಳ್ತಾರೆ, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇರ್ಬೋದು, ಅಥವಾ ಕಷ್ಟಪಡೋ ರೀತಿ ಇರ್ಬೋದು, ಹಾರ್ಡ್ ವರ್ಕಿಂಗು, ಎಲ್ಲರ ಹತ್ರ ಒಳ್ಳೆ ಕ್ವಾಲಿಟಿ ಇದೆ. ಆ ಎಲ್ಲ ಒಳ್ಳೆ ಕ್ವಾಲಿಟಿಯನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ನನ್ನ ಹತ್ರ ಸಹ ಅಷ್ಟೇ, ಅಂದರೆ ಒಳ್ಳೆ ಕ್ವಾಲಿಟಿ ಇರ್ಬೋದು, ಕೆಟ್ಟ ಕ್ವಾಲಿಟಿ ಇರ್ಬೋದು. ಸೊ ನಾವು ಒಳ್ಳೆಯದನ್ನು ತಗೊಂಡು ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಸರಿ ಇರೋದ್ರೆ ಅವರಿಗೆ ಹೇಳಿ, ಅವ್ರು ನನಗೆ ಹೇಳಿ, ನಾವೊಂದು ಒಗ್ಗಟ್ಟಲ್ಲಿದ್ದೀವಿ. ಅವರೇ ಇಷ್ಟ ಅಂತ ಹಾಗೇನಿಲ್ಲ. ಇಟ್ ಇಸ್ ಅ ಗುಡ್ ಫ್ರೆಂಡ್ಶಿಪ್ ಆ್ಯಂಡ್ ವಿ ಆರ್ ಹ್ಯಾಪಿ. ಓಕೆನಾ? ಸೊ ದರ್ ಇಸ್ ನೋ ಪಾರ್ಸಿಟಿ, ಇವ್ರು ಜಾಸ್ತಿ ಇಷ್ಟ ಅವ್ರು ಜಾಸ್ತಿ, ಹಾಗೆ ಏನೂ ಇಲ್ಲ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಕ್ವೆಶನ್ಸ್, ಒಂದು 10-15 ಕ್ವೆಶನ್ಸ್ ಏನೋ ಪಿಕ್ ಮಾಡಿ ಮಾತಾಡಿದೆ. ಡೈರೆಕ್ಟ್ ಆನ್ಸರ್ ಕೊಟ್ಟೆ, ನಾನೇನು ಪ್ರಿಪೇರ್ ಮಾಡಲಿಲ್ಲ, ರಾ ಇತ್ತು. ನಿಮಗೆ ಬೇರೆ ಏನಾದ್ರು ಸ್ಪೆಸಿಫಿಕ್ ಕ್ವೆಶನ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಬಂದಿರೋ ವೀಡಿಯೋಲ್ಲಿ ವ್ಲಾಗಲ್ಲೇ ಹೇಳಿಬಿಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ತೋರಿಸಿದ್ದಕ್ಕೆ. ವೀಡಿಯೋಗೆ ವೇಟ್ ಮಾಡ್ತೀರಾ, ವೀಡಿಯೋ ಹಾಕಲಿಲ್ಲ ಅಂದರೆ ಹೇಳ್ತೀರಾ. ಟ್ರೈ ಮಾಡ್ತೀನಿ ಜಾಸ್ತಿ ಕನ್ಸಿಸ್ಟೆಂಟ್ ಇರಲಿಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ ಎಲ್ರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.